ಧನಿಶ್ರೀ ನ್ಯೂಸ್. ಇಂದು ಬೆಳಗಾವಿಯ ವಿಮಾನ ನಿಲ್ದಾಣದಲ್ಲಿ ರೈತರ ವಿವಿಧ ಬೇಡಿಕೆಗಳ ಸಲುವಾಗಿ ಮನವಿ ಪತ್ರ ಸಲ್ಲಿಸಲು ಕರ್ನಾಟಕ ರಾಜ್ಯ ರೈತರ ಸಂಘಗಳ ಮಹಾ ಸಂಘ ಒಕ್ಕೂಟದಿಂದ ಹಲವಾರು ಸಂಘಟನೆಗಳ ಪದಾಧಿಕಾರಿಗಳು ಸೇರಿ ಮನವಿ ಪತ್ರ ಸಲ್ಲಿಸಲಾಯಿತು. ಆದರೆ ತದನಂತರ ಮುಖ್ಯಮಂತ್ರಿಗಳು ಮನವಿ ಪತ್ರ ಮಾತ್ರ ತೆಗೆದುಕೊಂಡು ರೈತ ಮುಖಂಡಗಳ ಜೊತೆ ಮಾತನಾಡದೆ, ಸೌಜನ್ಯ ತೋರದೆ, ಕಿಂಚಿತ್ತೂ ರೈತರ ಜೊತೆ ಮಾತನಾಡದೆ ನೇರವಾಗಿ ಮುಂದೆ ತೆರಳಿ ತದನಂತರ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರೊಂದಿಗೆ ಫೋಟೋ ತೆಗೆಸಿಕೊಂಡು ಕಾಲಹರಣ ಮಾಡಿ ಮುನ್ನಡೆದರು. ಇದನ್ನು ನೋಡಿ ನಾವು ಸ್ಥಳದಲ್ಲಿಯೇ ಪ್ರತಿಭಟಿಸಿ ಮುಖ್ಯಮಂತ್ರಿ ಹಾಗೂ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿತು. ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಬಂದಂತ ನಮ್ಮ ಸಿಎಂ ಅವರು ರೈತರ ಯಾವುದೇ ಒಂದು ಅಹವಾಲುಗಳನ್ನು ಸ್ವೀಕರಿಸುವಷ್ಟು ಅವರು ಪುರುಸೊತ್ತಿಲ್ಲದಂತ ಒಬ್ಬ ಈ ಮುಖ್ಯಮಂತ್ರಿಗಳು ರೈತರಿಗೆ ಇವತ್ತು ಅವಮಾನ ಮಾಡಿದ್ದಾರೆ. ನಿಜವಾಗಿ ಹೇಳಬೇಕಂದ್ರೆ ಇದು ರೈತರಿಗೆ ಮಾಡಿದಂತ ಅವಮಾನ. ಇವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಬಂದು ಫ್ಲಡ್ ನೋಡ್ಲಿಕ್ಕೆ ಬಂದು ರೈತರ ಅಹವಾಲುಗಳನ್ನು ಸ್ವೀಕರಿಸಲಿಕ್ಕೆ ಬಂದು ಇಲ್ಲಿ ನಿಂತು ಎರಡು ರೈತರ ಜೊತೆ ಮಾತನಾಡಿ ರೈತರ ಅಹವಾಲುಗಳು ಏನದಾವ ಅನ್ನೋ ಸೌಜನ್ಯಕ್ಕಾದ್ರೂ ಸ್ವಲ್ಪ ನಿಂತು ಮಾತಾಡುವಂತ ಇವರು ಮುಖ್ಯಮಂತ್ರಿಗಳ, ಇವರು ನಮ್ಮ ಮುಖ್ಯಮಂತ್ರಿಗಳ ಈ ರೀತಿ ಮಾಡುವುದು ಎಂತ ಅನ್ಯಾಯ ಇದು. ಇವತ್ತು ನಾವು ಬೆಳಗಿನಿಂದ ರೈತ ವಿರೋಧಿ ಸಿಎಂಗೆ, ರೈತ ವಿರೋಧಿ ಸಿಎಂಗೆ ನಾವು ಎಷ್ಟು ನಂಬಿಕೆ ಇಂಥ ಸರ್ಕಾರ ನಮಗೆ ಬೇಕಾ ಅನ್ನುವಂತ ಪರಿಸ್ಥಿತಿಯನ್ನ ನಮ್ಗೆ ತಂದುಕೊಟ್ಟಿದ್ದಾರೆ. ಇವರು ಒಂದೆರಡೇ ನಿಮಿಷ ನಿಂತ್ಕೊಂಡು ಏನು ನಿಮ್ಮ ಸಮಸ್ಯೆ ಅಂತ ಸುಮ್ಮನೆ ಪೇಪರ್ ತಗೊಂಡು ಹೋದ್ರು. ಹಿಂದೆ ಒಂದ್ಸರಿ ನಾವು ಯಾವ್ದೋ ವಿಡಿಯೋದಲ್ಲಿ ನೋಡಿದ್ದೇವೆ, ಸಾಕಷ್ಟು ಅರ್ಜಿಗಳನ್ನ ಹೊರಬಿಟ್ಟು ಇದನ್ನು ಹಂಗೆ ಮಾಡ್ತಾರೆ ಅನ್ನುವಂತ ಪರಿಸ್ಥಿತಿ ನಮಗೆ ಬಂದೈತಿ. ಈಗ ಇವ್ರು ಅದನ್ನ ಒಂದೇ ಒಂದು ನಿಮಿಷ ನಿಂತ್ಕೊಂಡು ಒಂದೆರಡು ಮಾತಾಡಿ ನಿಮ್ಮೆಲ್ಲ ಕೊಡ್ತಕ್ಕಂಥ ಸಮಸ್ಯೆಗಳನ್ನ ನಾವು ಅದನ್ನ ಪರಿಹರಿಸ್ತೀನಿ, ನಾನು ನೋಡ್ಬಿಟ್ಟು ಅದಕ್ಕೆ ಒಳ್ಳೆ ಸಲಹೆ ನಿಮ್ಗೆ ನೀಡ್ತೀನಿ ಅನ್ನುವಂಥದ್ದು ಕೂಡ ಹೇಳುವಂಥ ಸೌಜನ್ಯ ಇರುವಂಥ ಮುಖ್ಯಮಂತ್ರಿನ ನಾವು ಧಿಕ್ಕಾರ ಮಾಡ್ತೀವಿ, ಅವರನ್ನ ಖಂಡಿಸ್ತೀವಿ. ಇದೇ ತಿಂಗಳು 13ನೇ ತಾರೀಕು ಬೆಳಗಾವಿ ಜಿಲ್ಲೆ ರಿಜಿನಲ್ ಕಮಿಷನರ್ ಆಫೀಸ್ ಮುಂದೆ ನಮ್ಮ ಉಗ್ರ ಹೋರಾಟ ಇರುತ್ತೆ. ಅದು ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ಯಾವುದೇ ಪರಿಸ್ಥಿತಿ ಒಳಗೂ ನಾವು ಎದ್ದೋಳಂಗಿಲ್ಲ. ನಮ್ಮ ಕೆಲಸ ಆಗ್ಬೇಕಷ್ಟೇ. ಸಿಎಂ ಬರ್ತಾರೋ, ಯಾರು ಬರ್ತಾರೋ, ಏನ್ ಬರ್ತಾರೋ ನಮ್ಗೆ ಗೊತ್ತಿಲ್ಲ. ಬಟ್ ನಮ್ಮ ಕೆಲಸವನ್ನ ಮಾಡೋರ್ಗು ನಾವು ಯಾವ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳು ಯಾರು ಹೆಣ್ತೋಗಂಗಿಲ್ಲ. ನಾವು ಅಡಿಗೆ ಪಾತ್ರೆ ಸಮೇತ ಗ್ಯಾಸ್ ಸಮೇತ ಬಂದು ಅಲ್ಲೇ ಕುಂದಿರ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈ ಸಂದರ್ಭದಲ್ಲಿ ರೈತರಿಂದ ಆರಿಸಿ ಬಂದಂತ ಧನಿಶ್ರೀ ನ್ಯೂಸ್.